ಮತ್ತೆ ಮತ್ತೆ ಪ್ರಸ್ತಾಪ ಆಗ್ತಾ ಇದೆ. ಇತ್ತೀಚೆಗೆ ನಡೆದ ಘಟನೆಯನ್ನ ಗಮನದಲ್ಲಿಟ್ಕೊಳ್ಳೋದಾದ್ರೆ ಮೇಲುಕೋಟೆ, ಅಲ್ಲಿ ವೈರಮುಡಿ ಉತ್ಸವದ ಸಂದರ್ಭದಲ್ಲೇನೆ ಸಂದಾಯ ಆಗಿದ್ದು 11 ಲಕ್ಷ ಅಂತ ಹೇಳಿ ಒಂದು ವರದಿಗಳು ಬಂತು. ಆದ್ರೆ ಯಾವಾಗ ಅಲ್ಲಿ ಕೆಲವರು ಹುಂಡಿ ವಿಚಾರದಲ್ಲಿ ಅವ್ಯವಹಾರ ಮಾಡಿದ್ರು ಅನ್ನೋ ಆರೋಪದ ಮೇಲೆ ಒಂದು 5-6 ಮಂದಿ ಸಿಬ್ಬಂದಿಗಳ ಮೇಲೆ ಕ್ರಮ ಕೈಗೊಳ್ಳಲಾಯಿತು. ಕೇವಲ 2 ತಿಂಗಳು, ಇದು ವೈರಮುಡಿ ಉತ್ಸವದ ಸಂದರ್ಭದಲ್ಲೂ ಅಲ್ಲ, ಸಹಜ ಸ್ಥಿತಿಯಲ್ಲಿ ದೇವಸ್ಥಾನಕ್ಕೆ ಭಕ್ತರು ಬರುತ್ತಿರೋ ಸಂದರ್ಭದಲ್ಲೇನೆ 2 ತಿಂಗಳ ಅಂತರದಲ್ಲೇನೆ ಸರಿಸುಮಾರು 17.38 ಲಕ್ಷ ಸಂದಾಯ ಆಗಿದೆ. ಅಂದ್ರೆ ವ್ಯವಸ್ಥೆಯನ್ನ ರಿಪೇರ್ ಮಾಡಿದಾಗ ದುಡ್ಡು ಜಾಸ್ತಿ ಕಾಣಿಸ್ತಾ ಇದೆ ಅಂತಂದ್ರೆ ಲೂಪ್ ಹೋಲ್ ಇದ್ದಿದ್ ನಿಜ, ಸರಿ ಆದ್ಮೇಲೆ ಅದೆಲ್ಲವೂ ಕೂಡ ಕರೆಕ್ಟ್ ಆಗಿ ಬರ್ತಿದೆ ಅನ್ನೋ ಲೆಕ್ಕ. ಈ ತರದ ಪ್ರಯತ್ನ ಬಹುಶಃ ಎಲ್ಲಾ ಕಡೆ ಆದ್ರೆ ತಪ್ಪೇನು ಅಂತ. ನಿಜವಾಗ್ಲೂ ನೀವು ಹೇಳಿದ ಹಾಗೆ ಅವಶ್ಯವಾಗಿ ಎಲ್ಲ ವರ್ಗದ ಭಕ್ತರ, ಅಂದ್ರೆ ಅದು ಮಸೀದಿ ಇರ್ಬೋದು, ದರ್ಗಾ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಕಡೆಗೂ ಒಂದು ಪಾರದರ್ಶಕವಾದ ವ್ಯವಸ್ಥೆ ಬರಲಿ, ಒಂದು ಕಟ್ಟುನಿಟ್ಟಿನ ಕ್ರಮ ಅವಶ್ಯವಾಗಿ ಕೈಗೊಳ್ಳಬೇಕು. ನಾವು ಇಲ್ಲ ಅಂತ ಹೇಳೋದಿಲ್ಲ, ಅವರು ಅದನ್ನ ಒಪ್ಪಿಕೊಳ್ತಾ ಇದ್ದಾರೆ. ಮುಖ್ಯವಾಗಿ ಇವರೆಲ್ಲರೂ ಹೇಳಿದ ಹಾಗೆ CC ಕ್ಯಾಮರಾ ಅಳವಡಿಸಿ ಸ್ವಲ್ಪ ದುಡ್ಡು ಪೋಲು ಆಗೋದನ್ನು ನಿಲ್ಲಿಸಿ ಕೇವಲ ಅದು ಖಜಾನೆಗೆ ಮಾತ್ರ ಬರದೇನೆ ನೀವು ಹೇಳಿದಂತೆ ಆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೋ ಅಥವಾ ಅರ್ಚಕರ ಅನುಕೂಲತೆ, ವಸತಿಗಳು, ಶೌಚಾಲಯಗಳ ನಿರ್ಮಾಣ ಅದಕ್ಕೆ ಆಗಬೇಕು ಮುಖ್ಯವಾಗಿ. ಯಾಕೆಂದರೆ ಎಲ್ಲ ದುಡ್ಡು ಒಂದು ಕಡೆ ಸಂಗ್ರಹವಾಗಿ ಸರ್ಕಾರದ ಮಟ್ಟಿನಲ್ಲಿ ಆ ದುಡ್ಡು ಬೇರೆ ಬೇರೆ ಕಡೆ ಹೋದ್ರೆ ಅದು ಕೂಡ ಒಂದು ದೊಡ್ಡ ಕಳ್ಳತನವೇ ಆಗುತ್ತದೆ. ಅಂದ್ರೆ ಸಣ್ಣ ಪುಟ್ಟ ಭಕ್ತರು ಕಳ್ಳತನವನ್ನು ನಿಲ್ಲಿಸಿ ಅದು ದೊಡ್ಡವರು ಹೊಡೆದಾಗ ಆಗುತ್ತದೆ, ಅದು ಕೂಡ ಆಗಬಾರದು. ಅವ್ರು ಹೇಳಿದಂತೆ ಸರ್ಕಾರದ ಅಂದ್ರೆ ದೇವಸ್ಥಾನದ ಹಣ ಏನಿದೆ, ಸರ್ಕಾರದವರು ಅದು ಪ್ರಾಮಾಣಿಕವಾಗಿ ಚಿಂತನೆ ಮಾಡಿ ಅಂದ್ರೆ ಒಂದು ಕಡೆ ಏನು ಸಂಗ್ರಹ ಮಾಡ್ತಾರೆ ಅದು ಅವಶ್ಯವಾಗಿ ಆ ದೇವಸ್ಥಾನದ ಒಂದು ಅನುಕೂಲತೆಗಾಗಿಯೇ ಬಳಸಬೇಕು ನಮ್ಮ ಅಭಿಪ್ರಾಯ. ಖಂಡಿತ. ಸಾಮಾನ್ಯವಾಗಿ ನಾನು ಒಂದು ಮಾತು ಹೇಳ್ತೇನೆ, ಈಗೆಲ್ಲ ಬೇಕಾದಷ್ಟು ಹಣ ಹೊಡೆದು ನಮಗೆ ಒಳ್ಳೆ ದುಡ್ಡು ಸಿಕ್ತು, ನಾವು ಆನಂದವಾಗಿದ್ದೇವೆ, ಯಾರಿಗೆ ಗೊತ್ತಾಗಲ್ಲ ಅನ್ಬೋದು. ನೀವು ಅಂದ್ರೆ ತನಿಖೆ ಮಾಡಿದರೂ ಅವರು ಸಿಕ್ಕಿ ಬಿದ್ದಿಲ್ಲ ಅಂತ ಆಗಬಹುದು ಕೆಲವು ಸಂದರ್ಭಗಳಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ, ನಮ್ದು ಯಾರು ಗೊತ್ತಾಗಿಲ್ಲ ಅನ್ಬೋದು. ಆದರೆ ನೋಡಿ, ಪ್ರಾಮಾಣಿಕವಾಗಿ ಸ್ವಲ್ಪ ದಿನಗಳಲ್ಲಿ ಯಾವುದೋ ಒಂದು ರೀತಿಯ ದೊಡ್ಡ ಹೊಡೆತ ಅವರ ಜೀವನದಲ್ಲಿ ಅದು ನಾವು ಮರೆಯಬಾರದು, ಬಿದ್ದೇ ಬೀಳುತ್ತದೆ. ಅದು ಅಂದ್ರೆ ಅವರ ಮನೆ ಹಿರಿಯರಿಗೆ ಆಗಿರ್ಬೋದು, ಅವರಿಗೆ ಆಗಿರ್ಬೋದು. ಎಷ್ಟೋ ಜನಕ್ಕೆ ಇವತ್ತು ಆರೋಗ್ಯ ಸಮಸ್ಯೆ ಇದೆ, ಮಕ್ಕಳಾಗೋದಿಲ್ಲ, ಮನೆಯಲ್ಲಿ ಏನೋ ಅಶಾಂತಿ ಅಸಮಾಧಾನಗಳು. ಇದಕ್ಕೆಲ್ಲ ಕಾರಣ ಮುಖ್ಯ ನಾವು ಆ ದೇವದ್ರವ್ಯ, ಗುರುಗಳ ದ್ರವ್ಯ ನಾವು ಹೊಡೆದಾಗ ಅದು ನಿಶ್ಚಿತವಾಗಿ ಆ ಫಲ ಆಗೇ ಆಗುತ್ತದೆ. ಆದ್ದರಿಂದ ಎಚ್ಚರಿಕೆಯಿಂದ ನಾವು ಅಂದ್ರೆ ಹೆಜ್ಜೆಯನ್ನು ಇಡಬೇಕು ಅಂತ ನನ್ನ ಅಪೇಕ್ಷೆ. ಸರಿ ಪಾಷಾ ಸರ್, ನೀವಾಗಲೇ ದರ್ಗಾ ವಿಚಾರದಲ್ಲಿ, ಮಸೀದಿಗಳ ವಿಚಾರದಲ್ಲಿ ಅವ್ಯವಹಾರ ಆಗೋದು ಕಡಿಮೆ ಅಂತ ಹೇಳ್ತಾ ಇದ್ರಿ. ದುಡ್ಡು ಅಥವಾ ಜಾಗ ಹೊಡೆಯೋದೆಲ್ಲ ದೊಡ್ಡ ದೊಡ್ಡ ಪೊಲಿಟಿಷಿಯನ್ಸ್ ಅಂತ ಹೇಳಿ ಒಂದು ಚಿಕ್ಕ ಉದಾಹರಣೆ 2024ರಲ್ಲಿ ಕಲಬುರಗಿ ದರ್ಗಾ ವಿಚಾರಕ್ಕಾಗಿದ್ದು. ಸರ್ಕಾರ ಜಾಗವನ್ನ ತೆಗೆದುಕೊಳ್ಳುತ್ತೆ. ಆ ಸಂದರ್ಭದಲ್ಲಿ 4 ಕೋಟಿಯಷ್ಟು ಹಣ ಈ ವಫ್ ಮಾಜಿ CEO ಅವ್ರ ವಿರುದ್ಧ FIR ಆಗುತ್ತೆ. ಆ ಹಣವನ್ನ ಅಂದ್ರೆ ದರ್ಗಾ ಜಾಗಕ್ಕೆ ಸಂಬಂಧಪಟ್ಟ ಹಣವನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ಹೇಳಿದ್ರಿ. ನೀವಾಗ್ಲೇ ಬಹಳ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರಿ ಸರ್. ಅಂದ್ರೆ ನಮಾಜ್ ಆದ ನಂತರದಲ್ಲಿ ನಾವು ಜೋಲಿ ಹಿಡಿತೀವಿ, ಬಂದವರೆಲ್ಲ ದಾನ ಮಾಡ್ತಾರೆ, ನಾವು ಬರಿತೀವಿ, ಅದ್ರಲ್ಲಿ 7% ನಾವು ವಫ್ ಬೋರ್ಡಿಗೆ ಕೊಡ್ತೀವಿ ಅಂತ ಹೇಳಿ. ಅಲ್ಲಿಗೆ 4 ಕೋಟಿ ಕೂಡ ಆ 7% ಪಾಪ ಬಡವರು, ಬಗ್ಗರು ದರ್ಗಾಗೆ ಅಂತ ಹೇಳಿ ದಾನ ಮಾಡಿ ದುಡ್ಡಲ್ವೇ ಅಲ್ವಾ ಸರ್ ಹೊಡ್ಕೊಂಡಿರೋದು? ಇದಕ್ಕೊಂದು ಅಕೌಂಟಬಿಲಿಟಿ ಬೇಡವಾ? ಹಾಗಾದ್ರೆ ಮೇಡಮ್, ಬೇರೆ ದರ್ಗಾದ ಹೇಳಬೇಡಿ ನೀವು. ಈ ಟಾಪಿಕ್ ಅಂತ ನನಗೆ ಗೊತ್ತಾಗಿದ್ದರೆ ನಾನು ಎಲ್ಲ ಲೀಸ್ಟು, ಎಷ್ಟು ಲೀಡರ್ಸು, ಎಷ್ಟು MLA, ಎಷ್ಟು ಮಿನಿಸ್ಟ್ರುಗಳು ಎಲ್ಲ ಹಗರಣೆ ಮಾಡಿದ್ದಾರೆ, ಎಲ್ಲ ಲೀಸ್ಟ್ ನಾನು ತೊಗೊಂಡು ಬರ್ತಾಯಿದ್ದೆ. ನೋಡಿ, ತುಂಬ ದೊಡ್ಡ ಹಗರಣೆ ರಾಮ ಮಂದಿರದ್ದು ತುಂಬ ಚಿಕ್ಕ ಮೇಡಮ್. ನಮ್ಮ ವಕ್ಬೋರ್ಡ್ನಲ್ಲಿ ಆಗ್ತದಲ್ಲ, ಅದು ಎದುರುಗಡೆ ಇಷ್ಟೇ ಇರೋದು, ಅದು ಏನಿಲ್ಲ. ಅದು ಇಲ್ಲಿ ಲಕ್ಷಾಂತರ ಕೋಟಿ ಆಗಿರೋದು. ಇದಕ್ಕೆ ನಾನು ದಯವಿಟ್ಟು ನಾವು ಮನವಿ ಮಾಡ್ತೀನಿ, ನಮ್ಮ DK ಶಿವಕುಮಾರ್ ಅವ್ರ ಮೇಲೆ ವಿಶ್ವಾಸ ಇದೆ. ಇದು ವಕ್ಫ್ ಬೋರ್ಡ್ ಇಶ್ಯೂ BJP ಗೌರ್ಮೆಂಟ್ ಇತ್ತಲ್ಲ, ಅವಾಗ ಯಡಿಯೂರಪ್ಪನವರು ಅನ್ವರ್ ಮಾನ್ಪಾಡಿ ರಿಪೋರ್ಟ್ ತಗೊಂಡು ಇದ್ರ ಮೇಲೆ ಎಲ್ಲ ತನಿಖೆ ಮಾಡಿ ಅಂತ ಜೋಡಿಸಿದ್ದು BJP ಗೌರ್ಮೆಂಟ್. ಯಾರ್ಯಾರು ಎಷ್ಟು ಹಗರಣೆ ಮಾಡಿದ್ದಾರೆ, ಯಾರ್ಯಾರು ಇದು ಮಾಡಿದ್ದಾರೆ ಅಂತ ಲೀಸ್ಟು ನಾವೆಲ್ಲ ಸೇರಿಸಿ ಅನ್ವರ್ ಮಾನ್ಪಾಡಿ ಕೊಟ್ಟು, ಅನ್ವರ್ ಮಾನ್ಪಾಡಿ ಬಂದು ಅಸೆಂಬ್ಲಿನಲ್ಲಿ ಮತ್ತು ಇವ್ರಿಗೆ ಯಡಿಯೂರಪ್ಪನವ್ರು ಕೊಟ್ಟರು. ಆ ತನಿಖೆ ನಡೀತಾ ಇತ್ತು, ಆಕ್ಷನ್ ನಡೀತಾ ಇತ್ತಲ್ಲ, ಗೌರ್ಮೆಂಟ್ ಚೇಂಜ್ ಆಯಿತು. ಚೇಂಜ್ ಆದಮೇಲೆ ಜಮೀರ್ ಅಹಮದ್ ಖಾನ್ಗೆ ಕೊಟ್ರಲ್ಲ, ಇದು ತನಿಖೆ ಮಾಡಿ ಎಷ್ಟು ಜಾಗ ಇದೆ, ಏನು ಹಗರಣ ಮಾಡಿದ್ದಾರೆ ಎಲ್ಲ ಮಾಡಿ ಅಂತ. ಆವಾಗ ಏನಾಯಿತು, ಜಮೀರ್ ಅಹಮದ್ ಅವರು ಆ್ಯಕ್ಷನ್ ತಗೊಳ್ಳೋ ಟೈಮ್ನಲ್ಲಿ ಅವ್ರಿಗೆ ಬ್ರೇಕ್ ಆಗಿಬಿಡ್ತು ಒಂದು. ಇನ್ನೊಂದು ನೋಡಿ, ದೊಡ್ಡ ದೊಡ್ಡ ಲೀಡರ್ ಅವ್ರ ಹೆಸರು ನಾನು ಈಗ ಹೇಳಲ್ಲ, ನೆಕ್ಸ್ಟ್ ಏನಾನ ಇದ್ರೆ ನಾನು ಲೀಸ್ಟ್ ತಂದು ಹೇಳ್ತೀನಿ. ಕರ್ನಾಟಕ ಗೌರ್ಮೆಂಟ್ ಹಿಂಗಾಗುತ್ತೆ, ನಾನು ಯಾರು ಎಷ್ಟು ಅಂತ. ಇಲ್ಲಿ ಮೇಡಮ್, ನಿಮ್ಮ ಆಫೀಸ್ ಪಕ್ಕ ಡಬಲ್ ರೋಡ್ನಲ್ಲಿ ಹಾಪ್ಕಾಮ್ಸ್ ಜಾಗ 100 ವರ್ಷಕ್ಕೆ ಲೀಸ್ ಕೊಟ್ಟಿದ್ದ ನಮ್ಮ ಕಳ್ಳ ಚೇರ್ಮನ್ ಇದ್ದ ಇದರಲ್ಲಿ. ಅವಾಗ ಹಮ್ರುಲ್ ಇಸ್ಲಾಮು ಮತ್ತು ಇವರು
ಯಾರು ಇನ್ನೊಬ್ರು ಮಿರಾಜುದ್ದೀನ್ ಪಟೇಲ್ ಇದ್ರು, ತನ್ವೀರ್ ಸೇಠ್ ಇದ್ರು, ಬೋರ್ಡ್ ಮಿನಿಸ್ಟ್ರು ಅವರೆಲ್ಲ ಇದ್ರಲ್ಲ, ಆವಾಗ ಖಾಲಿದ್ ಅಂತ ನೀವೇ ಕುಣಿಸ್ಬಿಟ್ಟು ಇಲ್ಲಿ ಚರ್ಚೆ ಮಾಡಿದ್ರು. ಅವ್ನು ಏನು ಮಾಡಿದ್ರ 99 ವರ್ಷ ಅಲ್ಲ 99 ಇಯರ್ಸ್ಗೆ ಲೀಸ್ಗೆ ತುಂಬ ಚಿಕ್ಕ ದುಡ್ರಲ್ಲಿ ಕೊಟ್ಬಿಟ್ಟ. ಅದು ಒಂದು ಹಗರಣ. ಅದು ರಾಮ ಮಂದಿರನ ಜಾಸ್ತಿ. ಇನ್ನೊಂದು ಅಲಾಮಿನ್ ಕಾಲೇಜಲ್ಲಿ ಪಕ್ಕ ಇದೆ, ನಿಮ್ಮ ಪಕ್ಕನೇ ಇರೋದು ನಾನು ಹೇಳ್ತಾ ಇದ್ದೀನಿ. ಅದು 6.5 ಎಕರೆ ಜಾಗ, ಬಡವದು ಜಾಗ, ವಿದ್ವಾದು ಜಾಗ, ಮತ್ತೆ ಅನಾಥರದ್ದು ಜಾಗ. ಅದು ಆ ಜಾಗ ಲೀಸ್ಗೆ ಕೊಟ್ಟಿದ್ದಾರೆ 6,500 ಅಂತ ಆ ಕಾಲದಲ್ಲಿ ನಾನು ಕೇಳಿದೆ ತಿಂಗಳಿಗೆ ಅಂತ. ಅದು ಎಂಥ ಜಾಗ, ಅದರಲ್ಲಿ ಕೋಟ್ಯಾನ್ ನೂರಾರು ಕೋಟಿ ಸಾವಿರಾರು ಕೋಟಿ ಹಗರಣೆ ಈ ಥರ ಆಗಿದೆಲ್ಲ. ಈಗ ಬೇರೆ ನೋಡಿ, ನಾನು ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಹೇಳ್ತೀನಿ, ಬೇರೆ ದೇವಸ್ಥಾನದ ನೀವು ಚಿಂತೆ ಮಾಡಬೇಡಿ, ಚರ್ಚಿದು ಮಾಡಲಿ. ನಮ್ಮ ವಕ್ಫ್ ಜಾಗಗಳು ಎಷ್ಟಿದೆ, ಆ ಎಷ್ಟು ಯಾರು ಕಾಂಗ್ರೆಸ್ ಲೀಡರ್ ಇದ್ದಾರೆ, ಅದರಲ್ಲಿ JDS ಲೀಡರ್ ಇದ್ದಾರೆ, BJP ಲೀಡರ್ ಇದ್ದಾರೆ. ತುಂಬಾ ಜಾಸ್ತಿ ಹಗರಣ ಮಾಡಿರೋದು ಕಾಂಗ್ರೆಸ್ ಲೀಡರ್ಗಳು. ನಮ್ಮ ಮುಸಲ್ಮಾನರು ಇದ್ದಾರೆ, ಅದರಲ್ಲಿ ಹಿಂದೂ ಲೀಡರ್ಗಳು ಇದ್ದಾರೆ. ಆ ಜಾಗ ರಿಟರ್ನ್ ಬರಬೇಕು ಮುಸಲ್ಮಾನ್ ಬಡವರಿಗೆ. ಆ ಕೆಲಸ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೀರೋ ಆಗ್ಬಿಡ್ತಾರೆ. ಕರೆಕ್ಟ್. ನಮ್ಮ ವೀಕ್ಷಕರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಿರಾಯಿಂದ ಶ್ರೀರಾಮ್ ಅಂತ ಹೇಳಿ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್, ಶ್ರೀರಾಮ್ ಅಂತ ಹೇಳಿ ಸರ್. ಏನಿಲ್ಲ ಮೇಡಮ್, ಈಗ ಡಿ ಕೆ ಶಿವಕುಮಾರ್ ಅಂದ್ರೆ CCTV ಅಳವಡಿಸಕ್ಕೆ ಮಾಡ್ಕೊಂಡಿರೋ ಕಾರ್ಯಕ್ರಮ, ಇದನ್ನ ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಇಲ್ಲಿ ಮೂಲ ಸೌಲಭ್ಯಗಳು ಅಂದ್ರೆ ಈಗ ನಮ್ಮ ಭೀಮಸೇನ ಆಚಾರ್ಯ ಹೇಳ್ತಿದ್ರಲ್ಲ, ಆ ತರ ಅವ್ರು ಏನೇನು ಹೇಳಿದ್ದಾರೆ ಅದನ್ನ ಇವ್ರು ಮಾಡ್ಕೊಡ್ಬೇಕು. ಯಾಕೆಂದ್ರೆ ಮುಜರಾಯಿ ದೇವಸ್ಥಾನಕ್ಕೆ ಹೋದಾಗ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿರ್ತಾರೆ. ಕುಡಿಯೋ ನೀರಿನ ವ್ಯವಸ್ಥೆ ಬೇಕು, ಶೌಚಾಲಯ ವ್ಯವಸ್ಥೆ ಬೇಕು, ಈ ಕೆಲವು ಕಡೆ ಸ್ನಾನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ, ಅಲ್ಲಿ ಬಟ್ಟೆ ಬರೆ ಹಾಕೊಳ್ಳೋದಕ್ಕೂ ಸ್ವಲ್ಪ ಬಿಲ್ಡಿಂಗ್ಗಳು ಬೇಕು, ಇಂಥವೆಲ್ಲ ಮಾಡ್ಬೇಕು. ಇನ್ನೊಂದು ರಾಮ ಮಂದಿರದ್ದು ಸ್ವಲ್ಪ ಮೋದಿನೇ ಆಗ್ಲಿ ಯೋಗಿನೇ ಆಗ್ಲಿ ಅವ್ರೇನ್ ಸಂಸಾರಕ್ಕೆ ತಗೊಂಡೋಗಕ್ಕೆ ದುಡ್ಡೇನ ಅವ್ರು ಲೋಟಿ ಮಾಡಿಲ್ಲ, ಅವರೆಲ್ಲ ಮಾಡಿರೋದು ಕಮಿಟಿ ಅಂತ ಮಾಡಿರ್ತಾರೆ. ಆ ಕಮಿಟಿ ಒಳಗೆ ಇಂತ ಕೆಟ್ಟರು ಇರ್ತಾರೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ, ಮಾಡಿದ್ದಾರೆ. ಅವರಿಬ್ಬರು ನಾವು ದೂರಬಾರ್ದು. ಈ ಕೆಟ್ಟ ಹುಳುಗಳು ಎಲ್ಲೋದ್ರು ಇಂತ ಕೆಲಸ ಮಾಡೋದಿದೆ. ಮೂಲಭೂತ ಸೌಕರ್ಯ ಕಲ್ಪಿಸಬೇಕು ಅಂತ ಹೇಳಿದ್ರಿ. ಇದು ಆಲ್ರೆಡಿ ಚರ್ಚೆ ಆಗಿತ್ತು. ರಘು ದೊಡ್ಡೇರಿಯವರು ಕೂಡ ಒಪ್ಕೊಂಡಿದ್ದಾರೆ ಅದನ್ನ ಹೌದು ಅಂತ ಹೇಳಿ. ಮತ್ತೊಂದು ಎನಿವೆ ಥ್ಯಾಂಕ್ ಯು ಸರ್ ಕರೆ ಮಾಡಿದಕ್ಕೆ. ಕೃಷ್ಣೇಗೌಡರು ಅಂತ ಹೇಳಿ ಇನ್ನೊಂದು ಕರೆ ಇದೆ. ಸರ್ ನಮಸ್ಕಾರ. ಸಂಜಯ್, ಹಲೋ ಹೇಳಿ ಸರ್. ನಮಸ್ಕಾರ, ಮಾತಾಡಿ. ನಮಸ್ತೆ ಮೇಡಮ್. ಹಾ ಸರ್. ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ದೇವಸ್ಥಾನಗಳಿಗೆ CC ಕ್ಯಾಮೆರಾ ಮಾತ್ರ ಅಲ್ಲ, ಸರ್ಕಾರಿ ಅಧಿಕಾರಿಗಳಿಗೆ, ರಾಜಕಾರಣಿಗಳ ಮನೆಗಳಿಗೆ, ಆಫೀಸ್ಗಳಿಗೆಲ್ಲ CC ಕ್ಯಾಮೆರಾ ಹಾಕಿರ್ತಾರಣ್ಣ. ಕೃಷ್ಣೇಗೌಡ್ರೆ, ಹೆಂಗಾಗಿದೆ ಅಂದ್ರೆ ದೇವಸ್ಥಾನಗಳಲ್ಲಿ ಅಣ್ಣ ಒಂದೇ ನಿಮಿಷ, ನಿಮ್ಗೆ CCTV ಕ್ಯಾಮೆರಾ ಹಾಕಿರ್ತಾರೆ. ಒಳಗಡೆ ಇನ್ನೊಂದು ಆಂಟಿಕ್ ಚೇಂಬರ್ ಅಂತ ಮಲ್ಕೊಳಕ್ಕಂತ ಜಾಗ ಇರ್ತದೆ, ಅಲ್ಲಿ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ನ ಅವರು. ಆಯ್ತಾ, ಫ್ರೆಂಡ್ಸ್ ಕರ್ಕೊಂಡು ಹೋಗ್ತಾರೆ. ಪ್ರಾಬ್ಲಮ್ ಏನ್ ಗೊತ್ತಾ, CCTV ಕ್ಯಾಮೆರಾಗಳನ್ನ ಸರ್ಕಾರಿ ಆಫೀಸ್ಗಳಲ್ಲಿ ಕಚೇರಿಗಳಲ್ಲಿ ಹಾಕಿ ತುಂಬಾ ವರ್ಷ ಆಗಿದೆ. ಆದ್ರೆ ಮತ್ತೆ ಮಾತಾಡು ಅಂತ ಅಂದ್ಬಿಟ್ಟು ಅಧಿಕಾರಿಗಳು ಹೇಳ್ತಕ್ಕಂತಹದ್ದು ಕೇಳಿದ್ದೇವೆ. ಆಕ್ಚುಲಿ ಏನಾಗಬೇಕಾಗಿದೆ ಅಂದ್ರೆ SOP, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್, ಅದನ್ನ ಆಗ್ಬೇಕಾಗಿದೆ ಸರ್ಕಾರಿ ಫೈಲ್ಗಳಲ್ಲಿ. ಅದೂ ಸಹ ಆದ್ರೂ ಸಹ ಹೆಂಗೆಲ್ಲ ಬರೀ ಫೈಲ್ ಓದಕ್ ಟೈಮ್ ಇಲ್ಲ ಇವಾಗ ಅಧಿಕಾರಿಗಳಿಗೆ. ಏನ್ ಓದ್ತಾರೆ ಅಂತಂದ್ರೆ ಕಾನೂನು ಕೋರ್ಟ್ ಆರ್ಡರ್ ಆಗಿರೋದಕ್ಕೆ ಅವರು ಬರೆಯಕ್ ರೆಡಿ ಇಲ್ಲ. ಇದು ಭಯ ಆಗುತ್ತಪ್ಪ, ಕೋರ್ಟ್ ಆರ್ಡರ್ ಆಗಿದೆ ರೀ, ಬರೀರಿ, ಅದು ಕೋರ್ಟ್ ಆರ್ಡರ್ ಪ್ರಕಾರ ಅಂತ ಹೇಳಿದ್ರೆ ಅಯ್ಯೋ ಇದು ಈ ತರ. ಬಹುಶಃ ನೀವು ಹೇಳಿದಕ್ಕೆ ಏನ್ ಹೇಳ್ಬೋದು ಅಂದ್ರೆ, ಈಗ ದೇವಸ್ಥಾನದ ಹುಂಡಿ ವಿಚಾರದಲ್ಲಿ ಮೊದ್ಲಿಂದಾನು ಇತ್ತು CC ಕ್ಯಾಮೆರಾ. ಬಟ್ ಇವಾಗ ಹೆಂಗ್ ಮಾಡಿದ್ದಾರೆ ಅಂದ್ರೆ, ಈ ಹುಂಡಿ ಎಣಿಕೆ ಕಾರ್ಯದಿಂದ ಹಿಡಿದು ಅದನ್ನ ಹೋಗಿ ಬ್ಯಾಂಕಿಗೆ ಡೆಪಾಸಿಟ್ ಮಾಡೋವರೆಗೂ ಪೂರ್ತಿ ವಿಡಿಯೋ ಕವರೇಜ್ ಇರಬೇಕು ಅಂತ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಬಹುಶಃ ಸರ್ಕಾರದ ದುಡ್ಡು, ಕಾಸು, ಹಣಕಾಸು ಅಥವಾ ಅಧಿಕಾರಿಗಳ ಈ ಫೈಲ್ಗಳ ವಿಚಾರದಲ್ಲೂ ಕೂಡ ಹಂಗೆ ಮಾಡೋ ಪ್ರಯತ್ನ ಮಾಡ್ಬೋದೇನೋ. ಪ್ರಾಕ್ಟಿಕಲಿ ಪಾಸಿಬಲ್ ನನಗೆ ಗೊತ್ತಿಲ್ಲ. ಎನಿವೆ ಧನ್ಯವಾದ ಕರೆ ಮಾಡಿದ್ದಕ್ಕೆ.